ಹಾಯ್ ಹಲೋ ಅಂಡ್ ನಮಸ್ತೆ. ಪ್ರಾಡಕ್ಟ್ ಮೆಥಡ್ ವಾಸ್ ಕಂಪ್ಲೀಟೆಡ್. ಸೊ ನಾವು ಇವತ್ತು ಅವರೇಜ್ ಪೀರಿಯಡ್ ಮೆಥಡ್ ಅನ್ನ ಡಿಸ್ಕಷನ್ ಮಾಡೋಣ. ಬಹಳ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಹಿಂದಿನ ವಿಡಿಯೋಗಳಿಗೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಏನಾಗಿರ್ತದೆ ಅಂದ್ರೆ ಅವರೇಜ್ ಪೀರಿಯಡ್ ಮೆಥಡ್ ಆಗಿರ್ತದೆ. ಕೊನೆಯ ಪ್ರಾಬ್ಲಮ್ ಅನ್ನ ನೀವು ಸೊಲ್ಯೂಷನ್ ಮಾಡಿದಿರಿ ಅಂತ ಹೇಳಿ ನಾನು ಅನ್ಕೋತೀನಿ. ಮುಂದೆ ಅವರೇಜ್ ಪೀರಿಯಡ್ ಮೆಥಡ್ ಅಂತ ಹೇಳಿದಾಗ ಇಲ್ಲಿ ಏನ್ ಮಾಡ್ತಾರ ಅಂದಾಗ ಡ್ರಾಯಿಂಗ್ಸ್ ಅನ್ನ ಕೊಡ್ತಾರ. ಕೊಟ್ಟು ಏನ್ ಮಾಡ್ತಾರಂದ್ರ ಒಬ್ಬ ವ್ಯಕ್ತಿ, ಹೌದಾ, ದ ಪಾರ್ಟ್ನರ್ ವಿತ್ ಡ್ರಾನ್ ದ ಅಮೌಂಟ್ ಯಾವಾಗ ವಿತ್ಡ್ರಾನ್ ಮಾಡ್ಕೋತಾರ ಅಂದ್ರ ಫಿಕ್ಸ್ಡ್ ಇಂಟರ್ವಲ್ ದಾಗ ವಿತ್ಡ್ರಾನ್ ಮಾಡ್ಕೋತಾರ. ಅದು ಹೆಂಗಾಗಿರ್ಬೋದು ಅಂದ್ರ ಆನ್ ದ ಬೇಸಿಸ್ ಆಫ್ ಮಂತ್ಲಿ ಆಗಿರ್ಬೋದು, ಆನ್ ದ ಬೇಸಿಸ್ ಆಫ್ ಕ್ವಾರ್ಟರ್ಲಿ ಆಗಿರ್ಬೋದು, ಆನ್ ದ ಬೇಸಿಸ್ ಆಫ್ ಹಾಫ್ ಇಯರ್ಲಿ ಆಗಿರ್ಬೋದು. ಕಂಟಿನ್ಯೂ ತಗೋತಾರ, ತಿಂಗಳೂ ಕಂಟಿನ್ಯೂ ತಗೋತಾರ. ಕ್ವಾರ್ಟರ್ಲಿ ತಗೊಂಡ್ರ ಅಂದ್ರೆ ಎಷ್ಟು ಕ್ವಾರ್ಟರ್ ಆಗ್ತಾವ ಅಲ್ಲಿವರೆಗೂ ತಗೋತಾರ. ಹಾಫ್ ಇಯರ್ಲಿ ತಗೊಂಡ್ರ ಅಂದ್ರೆ 2 times ಕಂಟಿನ್ಯೂ ತಗೋತಾರ. ಇದನ್ನ ಇಲ್ಲಿ ಈ ರೀತಿಯ ಪ್ರಾಬ್ಲಮ್ಸ್ ಬಂದಾಗ ಇದನ್ನ ನಾವೆಲ್ಲಿ ಮಾಡ್ತೀವಿ ಅಂದಾಗ ಅವರೇಜ್ ಪೀರಿಯಡ್ ಮೆಥಡ್ ನಲ್ಲಿ ಮಾಡ್ತೀವಿ. ಸೊ ಅವರೇಜ್ ಪೀರಿಯಡ್ ಅನ್ನು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಅವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು ಲಾಂಗೆಸ್ಟ್ ಪೀರಿಯಡ್, ಮುಂದೆ ಚಾರ್ಟ್ ಬರ್ತಾನೆ ಹೇಳ್ತೀನಿ, ಶಾರ್ಟೆಸ್ಟ್ ಪೀರಿಯಡ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಅವರೇಜ್ ಪೀರಿಯಡ್ ಬರ್ತದೆ. ನಾವು ಟೋಟಲ್ ಡ್ರಾಯಿಂಗ್ಸ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದಾಗ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಂತ್ಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ನಾವು ಇಂಟು ಮಾಡಿ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಫಾರ್ಮುಲಾ ಅಂತ ಹೇಳಿ ಬಂದಾಗ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ಇಂಟು ಅವರೇಜ್ ಪೀರಿಯಡ್ ಇಂಟು ರೇಟ್. ಸೊ ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್ ಫಸ್ಟ್ ಆಗ್ಬೇಕು, ನೆಕ್ಸ್ಟ್ ರೇಟ್, ನೆಕ್ಸ್ಟ್ ಅವರೇಜ್ ಪೀರಿಯಡ್ ಆಗ್ಬೇಕು. ಸೊ ಅವರೇಜ್ ಪೀರಿಯಡ್ ಆಗ್ತದ ಅಂತ ಹೇಳಿ ಹೇಳ್ತಾ ಮುಂದೆ ಹೋಗೋಣ. ಇಲ್ಲಿ ಅವರೇಜ್ ಪೀರಿಯಡ್ ಈ ಟೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಈ ಟೇಬಲ್ ತಿಳಿತಂದ್ರ ಓಕೆ, ನಾನು ಹೇಳ್ತೀನಿ ಈಗ ಟೇಬಲ್ ತಿಳಿಲಿಕ್ಕಂದ್ರೂ ಗಾಬರಿ ಬೇಡ್ರಿ, ನೀವು ಟೇಬಲ್ಗಿನ ಮುಂದಕ್ಕೆ ನೋಡ್ರಿ. ಓಕೆ, ಮೊದಲು ಟೇಬಲ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ. ಸೊ ಒಬ್ಬ ವ್ಯಕ್ತಿ ಮಂತ್ಲಿ ರೊಕ್ಕ ತೊಗೊಂಡಾಗ ಅವರೇಜ್ ಪೀರಿಯಡ್ ಏನಾಗಿರ್ತದ, ಕ್ವಾರ್ಟರ್ಲಿ ರೊಕ್ಕ ತೊಗೊಂಡಾಗ ಅವರೇಜ್ ಪೀರಿಯಡ್ ಏನಾಗಿರ್ತದ ಅಂತೇಳಿ ನಿಮಗೆ ಪ್ರಶ್ನೆ ಬರ್ತದ. ಈ ಅವರೇಜ್ ಪೀರಿಯಡ್ ಒಂದು ನಿಮಗೆ ಕ್ಲಿಯರ್ ಆಯ್ತಂದ್ರ ಪೂರಾ ಲೆಕ್ಕ ಬಂದಂಗ. ಕ್ಲಿಯರ್ ಆಗ್ಲಿಕ್ಕಂದ್ರೂ ಈ ಟೇಬಲ್ ಹೇಳ್ತೀನಿ ಈಗ, ಕ್ಲಿಯರ್ ಆಗ್ಲಿಕ್ಕಂದ್ರೆ ವೇಟ್ ಮಾಡ್ರಿ, ಮುಂದೆ ನಾ ಟೆಕ್ನಿಕ್ ಹೇಳ್ತೀನಿ. ಸೊ ಇಲ್ಲಿ ಒಂದು ತಿಂಗಳದಾಗ ಲಾಂಗೆಸ್ಟ್ ಪೀರಿಯಡ್ ಅಂದ್ರೆ ಒಂದು ತಿಂಗಳದಾಗ ಎಷ್ಟು ದಿನ, ಹೌದಾ, ಬಿಗಿನಿಂಗ್ ಆಫ್ ಎವ್ರಿ ಮಂತ್. ಮಂತ್ಲಿ ತಗೊಂಡಾಗ ಬಿಗಿನಿಂಗ್ ಅಲ್ಲಿ ತಗೋಬಹುದು, ಮಿಡಲ್ ಅಲ್ಲಿ ತಗೋಬಹುದು ಅಥವಾ ಎಂಡ್ ಅಲ್ಲಿ ತಗೊಳ್ಬಹುದು. ಅದೇ ರೀತಿ ಬಿಗಿನಿಂಗ್ ಅಲ್ಲಿ ತಗೊಂಡಪ್ಪ ಅಂದ್ರೆ 12, ಹೌದಾ. ಸೊ ಲಾಂಗೆಸ್ಟ್ ಪೀರಿಯಡ್ ಏನಾಗ್ತದೆ ಅಂದ್ರೆ 12 ಆಗ್ತದೆ, ಶಾರ್ಟೆಸ್ಟ್ ಪೀರಿಯಡ್ 1 ಆಗ್ತದೆ. ಸೊ 2 ಕೂಡಿಸಿದಾಗ 13 ಡಿವೈಡೆಡ್ ಬೈ 2 ಆಗ್ತದೆ, ಹಾಗಾಗಿ 6.5 ಬರ್ತದೆ. ನೆಕ್ಸ್ಟ್ ಮಿಡ್ ಆಫ್ ಎವ್ರಿ ಮಂತ್ ತಗೊಂಡಾಗ ಮೊದಲಿಂದ ಅರ್ಧ ಮಂತ್ 0.5 ಅನ್ನ ಬಿಡ್ತೀವಿ ನಾವು. 0.5 ಅನ್ನ ಬಿಟ್ಟಾಗ 11.5 ನಮ್ದು ಏನಾಗ್ತದೆ ಲಾಂಗೆಸ್ಟ್ ಪೀರಿಯಡ್ ಆಗ್ತದೆ, ಶಾರ್ಟೆಸ್ಟ್ ಪೀರಿಯಡ್ 0.5 ಆಗ್ತದೆ. ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 6 ಬರ್ತದೆ. ಅಟ್ ದ ಎಂಡ್ ಆಫ್ ಎವ್ರಿ ಮಂತ್ ಹೇಳಿ ಅಂದಾಗ ಒಂದು ಮಂತ್ ಅನ್ನ ನಾವು ಬಿಟ್ಟು ಬಿಡ್ತೀವಿ. ಬಿಟ್ಟಾಗ 11 ಲಾಂಗೆಸ್ಟ್ ಪೀರಿಯಡ್ ಆಗ್ತದೆ, 0 ಶಾರ್ಟೆಸ್ಟ್ ಪೀರಿಯಡ್ ಆಗ್ತದೆ, ಹಾಗಾಗಿ 5.5 ಬರ್ತದೆ. ಗೊತ್ತಾದ್ರ ಓಕೆ, ಗೊತ್ತಾಲಿಕ್ಕಪ್ಪ ಅಂದ್ರ. ಸೊ ಇನ್ನು ಮಂತ್ನಾಗಿತ್ತಪ್ಪ ಅಂದ್ರ ಇನ್ನು ಮಂತ್ನಾಗ ರೊಕ್ಕ ತಿಂಗಳ ಒಳಗೆ ತಗೊಂಡಿದ್ದಂದ್ರ ಮಂತ್ಸ್ನೇ ತಗೊಂಡಿದ್ದಂದ್ರ ಸೊ ತಿಂಗಳ ಬಿಗಿನಿಂಗ್ ತಗೊಂಡಂದ್ರ 6.5, ಮಿಡ್ ತಗೊಂಡಂದ್ರ 6, ಎಂಡ್ ತಗೊಂಡಂದ್ರ 5.5. ಸೊ 6.5 ನೆನಪಿಟ್ಕೊಳ್ರಿ, ಅರ್ಧ ಕಡಿಮೆ ಮಾಡ್ಕೋದು ಬರೀ ಇಷ್ಟೇ ನೋಡ್ರಿ, ಸಿಂಪಲ್, ಹೌದಾ. ಸೊ ಇದು ಮಂತ್ಲಿ. ಕ್ವಾರ್ಟರ್ಲಿ ತಗೊಂಡಾಗ ಕ್ವಾರ್ಟರ್ಲಿ ಅಂತ ಹೇಳಿದಾಗ 3 ತಿಂಗಳಿಗೆ ಒಂದು ಕ್ವಾರ್ಟರ್ ನೋಡ್ರಿ, 3 ತಿಂಗಳಿಗೆ ಒಂದು ಕ್ವಾರ್ಟರ್ ಆಗ್ತದೆ. ಹಾಗಾಗಿ ಕ್ವಾರ್ಟರ್ಲಿ ತಗೊಂಡಾಗ ನಮಗ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್ 7.5 ಬರ್ತದೆ, ಮಿಡ್ ಆಫ್ ಎವ್ರಿ ಕ್ವಾರ್ಟರ್ 6 ಬರ್ತದೆ, ಎಂಡ್ ಆಫ್ ಎವ್ರಿ ಕ್ವಾರ್ಟರ್ 4.5 ಬರ್ತದೆ. ಇಲ್ಲಿ ಎಷ್ಟು ಕಡಿಮೆ ಮಾಡ್ಕೋದು ಬರಬೇಕು ಅಂತ ಹೇಳಿದಾಗ 1.5 ಕಡಿಮೆ ಮಾಡ್ಕೋದು ಬರ್ಬೇಕು. ನೆನಪಿಡ್ಕೊಳ್ರಿ, ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಇದ್ದ 6.55 ಅಂದ್ರೆ 5 ಕಡಿಮೆ ಮಾಡ್ಕೋತ ಬರ್ತೀವಿ. ಸೊ ಮತ್ತೆ ಅರ್ಧ ಇಲ್ಲಿ ನೋಡ್ರಿ, ಬಿಗಿನಿಂಗ್ ಆಫ್ ಎವ್ರಿ ಮಂತ್ 6.5 ಅದ. ಸೊ ನೆಕ್ಸ್ಟ್ ನಾವು 6 ಮಾಡ್ತೀವಿ, 5.5 ಎಂಡ್ ಆಫ್ ಎವ್ರಿ ಮಂತ್ ತಗೋತೀವಿ. ನಾವು ಮೊದಲೇ ಮಂತ್ಲಿ ಬೇಸ್ ಮೇಲೆ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ಮಾಡೋಣ, ಆಮೇಲೆ ಕ್ವಾರ್ಟರ್ ಬೇಸ್ ಮೇಲೆ ಇರುವಂತಹ ಪ್ರಾಬ್ಲಮ್ ಹೋಗೋಣ. when the fixed amount is withdrawn every month, the average period must be at the beginning of every month 6.5. ನೆನಪಿಡಬೇಕಿದು, ಹೌದಾ. ಮಿಡ್ ಬಂದಾಗ ಅದಕ್ಕಿಂತ ಒಂದು 5% ಕಡಿಮೆ ಮಾಡಿಬಿಡೋದು, ಅಂದ್ರೆ 8 ಕಡಿಮೆ ಮಾಡಿಬಿಡೋದು 6. ಮತ್ತೆ ಅರ್ಧ ಕಡಿಮೆ ಮಾಡ್ರಿ ಎಂಡಿಗೆ. ಮಿಡಲ್ ಆಫ್ ಎವ್ರಿ ಮಂತ್ ಎಷ್ಟಾಯ್ತು 6 ಆಯ್ತು, ಎಂಡ್ ಆಫ್ ಎವ್ರಿ ಮಂತ್ 5.5 ಆಯ್ತು. ನಿಮ್ಮ ನೆನಪದ ಏನು, ಬಿಗಿನಿಂಗ್ 6.5, ಮಿಡ್ 6, ಎಂಡ್ 5.5. ಕ್ಲಿಯರ್. ಒಂದು ಪ್ರಾಬ್ಲಮ್ ಕೊಡ್ತಾರ ನೋಡ್ರಿ. Suman is a partner in a firm, withdrawn rupees 3,000 in the beginning ಅಂದ್ರೆ ಫಸ್ಟ್ ಡೇ ಅಂತ ಹೇಳಿದಾಗ ಅವರೇಜ್ ಬಿಡುತ್ತಲ್ಲ ಬರ್ಬೇಕು ನೀವು. ಫಸ್ಟ್ ಡೇ ಅಂದಾಗ ಏನು 6.5, ಮಿಡ್ ಅಂದಾಗ 6, ಎಂಡ್ ಅಂದಾಗ 5.5 ನೆನಪು ಉಳಿಬೇಕಿದು, ಹೌದಾ. ಫಸ್ಟ್ ಡೇ ಈಚ್ ಮಂತ್ ಫಾರ್ 12 ಮಂತ್ 12 ತಿಂಗಳು ತಗೊಳತ. 12 ತಿಂಗಳನ್ನು 3,000 ರೂಪಾಯಿಗಳನ್ನ ಮೊದಲನೇ ದಿನ ಬಿಗಿನಿಂಗ್ ಆಫ್ ಎವ್ರಿ ಮಂತ್ 12 ತಿಂಗಳು ತಗೊಳನಂತ. The books of accounts are closed on March 31st March every year. Calculate interest on drawings at the rate of interest is rupees 10%. Rate of interest 10%. ಯಾರು ತಗೊಂಡಾರ ಅಂತ ಅಂದಾಗ ಸುಮನ್ ಅನ್ನೋರು ತಗೊಂಡಿದ್ದಾರೆ. ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸುಮನ್ ಡ್ರಾಯಿಂಗ್ಸ್
ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್. ಸೊ ಇದನ್ನ ಹೆಡ್ಡಿಂಗ್ ಹಾಕೋಬೇಕು, ಹೌದಾ? ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್ ಹಾಕೊಂಡಿವಿ. ನೆಕ್ಸ್ಟ್ 1ನೇ ಪಾಯಿಂಟ್ ಏನು ಅಂತ ಹೇಳಿದಾಗ ನಾವು ಟೋಟಲ್ ಡ್ರಾಯಿಂಗ್ಸ್ ಅನ್ನ ಕಂಡುಹಿಡಿಬೇಕು. ಟೋಟಲ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಡ್ರಾಯಿಂಗ್ಸ್ ಎಷ್ಟದ 3000 ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟು ತಿಂಗಳ ಅಂತೇಳಿ ಕೇಳ್ತಾರೆ. ಸೊ ಒಂದು ವರ್ಷನಾಗ ಎಷ್ಟು ತಿಂಗಳದಾವ? 12 ತಿಂಗಳು ಒಬ್ವಿಯಸ್ಲಿ. ಹಾಗಾಗಿ 3000 ಇಂಟು ಅಲ್ಲಿ ಬರದೇನೆ 3000 ಇಂಟು 12 ಅಂತ ಹೇಳಿದಾಗ 36,000 ರೂಪಾಯಿ ಬರ್ತದೆ. ಈಗ ಫಾರ್ಮುಲಾ ಹಾಕೊಡ್ರಿ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ರೇಟ್ ಅವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12. ಅವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12 ನಮಗೆ ಎಷ್ಟು ಏನು ಬಂದದ? ಟೋಟಲ್ ಡ್ರಾಯಿಂಗ್ಸ್ ಅದ ನಮ್ಮ ಹತ್ರ ಎಷ್ಟು? 36,000 ರೂಪಾಯಿ. ರೇಟ್ ಎಷ್ಟದ? 10%. ದೇ ಆರ್ ಗಿವನ್ 10 ಡಿವೈಡೆಡ್ ಬೈ 100 36,000 ಇಂಟು 10 ಡಿವೈಡೆಡ್ ಬೈ 100. ನಾನು ನಿಮ್ಗೆ ಹೇಳಿನಿ ಬಿಗಿನಿಂಗ್ ಅಂದಾಗ ಎಷ್ಟು ನೆನಪಿಡ್ಬೇಕು? 6.5 ಎಲ್ಲರಿಗೂ ಗೊತ್ತದ. 6.5 ಡಿವೈಡೆಡ್ ಬೈ 12 ಬರೆದು ಬಿಟ್ರ ನಮ್ಗೆ ಎಷ್ಟು ಬರ್ತದಂದ್ರ 1950 ನಮಗೆ ಏನಾಗ್ತಂದ್ರ ಆನ್ಸರ್ ಬರ್ತದ. ದ ಇಂಟ್ರೆಸ್ಟ್ ಆನ್ ಸುಮನ್ ಡ್ರಾಯಿಂಗ್ಸ್. ಅಕಸ್ಮಾತ್ ಇದೇ ಮಿಡ್ ಅಂತ ಹೇಳಿಕೊಟ್ರಂದ್ರ ಇನ್ನೊಂದು ಲೆಕ್ಕ ಮಾಡಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದೀನಿ. ಸೊ 7ನೇ ಲೆಕ್ಕ, ಮಿಸ್ಟರ್ ವಿವೇಕ್ ವಿತ್ಡ್ರಾನ್ rupees 2000 ಅಟ್ ದ ಮಿಡಲ್ ಆಫ್ ಈಚ್ ಮಂತ್. ಮಿಡಲ್ ಅಂದ್ರೆ ಎಷ್ಟು? 6. ಹಂಗಾಗಿ 6 ಡಿವೈಡೆಡ್ ಬೈ 12 ತಗೋಬೇಕು ಅವರೇಜ್ ಪೀರಿಯಡ್. ಓಕೆ, ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ಚಾರ್ಜಿಂಗ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ rupees 12%. ಎಷ್ಟು ಪರ್ಸೆಂಟ್ ಅದ? 12% ಅದ. ಯಾವಾಗ ತಗೊಂಡಾರ? ಮಿಡಲ್ 12%. Calculate interest on Vivek drawings for the year ended. The books of accounts will be closed on 31st March 2024. So ಇಲ್ಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮಿಸ್ಟರ್ ಯಾರು? ವಿವೇಕ್ ಅವರು ಡ್ರಾಯಿಂಗ್ಸ್ ಅಂತ ನೋಡ್ರಿ. ಡ್ರಾಯಿಂಗ್ಸ್ ಅಂಡರ್ ಪ್ರೊಡಕ್ಟ್ ಮೆಥಡ್ ಅಂತೇಳಿ ಹೆಡ್ಡಿಂಗ್ ಹಾಕೊಳ್ಳೋದು. ಸೊ ಟೋಟಲ್ ಡ್ರಾಯಿಂಗ್ಸ್ ಹೆಂಗ್ ಕಂಡು ಹಿಡಿದೀವಿ ನಮಗೆ ಗೊತ್ತಾ? ಟೋಟಲ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಡ್ರಾಯಿಂಗ್ ಎಷ್ಟು ನೋಡ್ರಿ, ಇವರು 2000 ರೂಪೀಸ್ ಅನ್ನ ತಗೊಂಡಿದ್ದಾರೆ. ಹಂಗಾಗಿ 2000 ಇಂಟು 12 2000 ಇಂಟು 12. ಸೊ 2000 ಇಂಟು 12 ಮಾಡಿದಾಗ ನಮಗೆ ಎಷ್ಟು ಬರ್ತದ ಅಂತ ಹೇಳಿದಾಗ 12 24,000 ರೂಪಾಯಿಗಳ ನಮಗೆ ಬರ್ತದೆ. 24,000 ಬಂತು. ಹಾಗಾಗಿ ಟೋಟಲ್ ಡ್ರಾಯಿಂಗ್ಸ್ 24,000. ವಾಟ್ ವಾಸ್ ದ ರೇಟ್? ರೇಟ್ ಆಫ್ ಇಂಟ್ರೆಸ್ಟ್ ಈಸ್ rupees 12%. 12 ಡಿವೈಡೆಡ್ ಬೈ 100 ಇಂಟು ಅವರೇಜ್ ಪೀರಿಯಡ್ ನಿಮಗೆ ಗೊತ್ತದ ಮಿಡಲ್ ಆಫ್ ಎವ್ರಿ ಮಂತ್ ಹೇಳಿದಾಗ. ವಾಟ್ ವಾಸ್ ದ ಅವರೇಜ್ ಪೀರಿಯಡ್ ಈಸ್? ಅವರೇಜ್ ಪೀರಿಯಡ್ ಈಸ್ 6 ಡಿವೈಡೆಡ್ ಬೈ 12. ಇಷ್ಟು ಇದನ್ನ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದಾಗ 24,000 ಇಂಟು 12 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12 ಮಾಡಿದಾಗ ನಮಗೆ ಬರ್ತದೆ. ಎಷ್ಟು ಬರ್ತದೆ ಅಂದ್ರೆ 1440 ರೂಪಾಯಿ ನಮಗೇನು ಬರ್ತದೆ ಅಂದ್ರೆ ಅವರೇಜ್ ಪೀರಿಯಡ್ ಬರೋದನ್ನ ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರೋದನ್ನ ನೋಡಬಹುದು. ಕೊನೆಯಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು 1410 ಅಂತ ಹೇಳಿ ನಾವು ಮೆನ್ಷನ್ ಮಾಡಿದಾಗ ನಮ್ಮ ಉತ್ತರ ಸರಿ ಆಗ್ತದೆ. ಮುಂದೆ ಎಂಡ್ ಆಫ್ ಎವ್ರಿ ಮಂತ್ ಅನ್ನ ನೋಡೋಣ. ಸ್ವಾತಿಯನ್ನು ಅವ್ರು ಏನ್ ಮಾಡಿದಾರೆ ಅಂದ್ರೆ 2500 ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಇದರ ಪಾಸ್ ಮಾಡ್ರಿ 2500 ಅನ್ನ ವಿತ್ಡ್ರಾನ್ ಮಾಡಿದ್ದಾರೆ. ಯಾವಾಗ ಅಂದ್ರೆ ಅಟ್ ದ ಎಂಡ್ ಎಲ್ಲ ಸೇಮ್, ಹೌದಾ? ಅವರೇಜ್ ಪೀರಿಯಡ್ ಅಷ್ಟೇ ಚೇಂಜ್. 5.5 ಈಚ್ ಮಂತ್ ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 12% ಪರ್ annum. Calculate interest on Swati drawings for the year ended 31st March 2024. So interest ಎಷ್ಟದ್ರಿ? 12%. ರೊಕ್ಕ 2500. ಯಾವಾಗ ತಕೊಂಡಾರ? ಎಂಡಿಗೆ ತಕೊಂಡಾರ. ಎಂಡ್ ಅಂದ್ರೆ ಎಷ್ಟು? 5.5. ಇಷ್ಟೆಲ್ಲ ನಿಮ್ಗೆ ಗೊತ್ತು. ಹಾಗಾಗಿ ಟೋಟಲ್ ಡ್ರಾಯಿಂಗ್ಸ್ ಪಾಸ್ ಮಾಡ್ರಿ ನೀವು. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸ್ವಾತಿ ಡ್ರಾಯಿಂಗ್ಸ್, ಸ್ವಾತಿ ಅವರ ಡ್ರಾಯಿಂಗ್ಸ್ ಅಂತ ಬರೀಬೇಕು. ಯಾವ ಮೆಥಡ್? ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್. ಸೊ ಡ್ರಾಯಿಂಗ್ಸ್ ಅಂತ ಹೇಳಿದಾಗ ಡ್ರಾಯಿಂಗ್ಸ್ ಎಷ್ಟದ? 2500 ಅದ. ವಾಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಮಂತ್? ಔಟ್ಸ್ಟ್ಯಾಂಡಿಂಗ್ ಮಂತ್ ವಾಸ್ 12. ಸೊ 12 ಮಾಡಿದಾಗ ನಮಗೆ ಒಂದು ಅಮೌಂಟ್ ಬರ್ತದೆ ನೋಡ್ರಿ. ಎಷ್ಟು? 2500 ಇಂಟು 12 ಮಾಡಿದಾಗ 30,000 ರೂಪಾಯಿಗಳ ನಮಗೆ ಬರ್ತದೆ. ಸೊ 30,000 ರೂಪಾಯಿಗಳ ಬರ್ತಾವ. ಹಾಗಾಗಿ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾಯಿಂಗ್ಸ್ ನಮಗೆ ಸಿಕ್ತು 30,000. ರೇಟ್ ನಿಮಗೆ ಗೊತ್ತದ ಇಲ್ಲ? ರೇಟ್ ವಾಸ್ 12%. 12 ಡಿವೈಡೆಡ್ ಬೈ 100. ಅವರೇಜ್ ಪೀರಿಯಡ್ ನಿಮಗೆ ಗೊತ್ತದ? ಯಾಕ? ಎಂಡ್ ಆಫ್ ಎವ್ರಿ ಮಂತ್ ಅಂದಾಗ ಅವರೇಜ್ ಪೀರಿಯಡ್ ಏನಾಗ್ತದ? 5.5 ಡಿವೈಡೆಡ್ ಬೈ 12. ಇದನ್ನ ನೀವು ಕಡ್ತೊಡ್ದಾಗ ನಮಗೆ ಆನ್ಸರ್ ಬರ್ತದೆ. ಏನ್ ಆನ್ಸರ್ ಬರ್ತದೆ ಅಂದ್ರ 1650 1650 ರೂಪಾಯಿ ನಮಗೆ ಏನಾಗ್ತದೆ ಅಂದ್ರ ಆನ್ಸರ್ ಬರ್ತದ. ಸೊ ಹಂಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು 1650
50 ಈ ರೀತಿಯಾಗಿ ನಮಗೆ ಏನಾಗ್ತಂದ್ರ ಬಿಗಿನಿಂಗ್ ಮಿಡ್ ಎಂಡ್ ಇದನ್ನ ನಾವು ಮೂರನ್ನ ನಾವೇನ್ ಮಾಡಿದ್ವಿ ಒಂದು 3 ಪ್ರಾಬ್ಲಮ್ ಅಲ್ಲಿ ಸಪರೇಟ್ ಆಗಿ ನೋಡಿದ್ವಿ. ಇದು 4ನೇ ಪ್ರಶ್ನೆ ಏನಂದ್ರ ಮೂರನ್ನು ಸೇರಿಸಿ ಒಂದೇ ಪ್ರಾಬ್ಲಮ್ ದಾಗ ಈ ರೀತಿಯ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದ. ನೀವು ಇಲ್ಲಿ ಒಟ್ಟೆ ನೆನಪಿಡಬೇಕಾಗಿದ್ದು ಒಂದೇ ಒಂದು ಪಾಯಿಂಟ್ ಏನು ಅಂತ ಹೇಳಿ ಅಂದಾಗ 6.5 ಬಿಗಿನಿಂಗ್, 6 ಮಿಡಲ್, ಎಂಡ್ ಏನಪ್ಪಾ ಅಂದ್ರ 5.5 ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ನಾವೇನ್ ಮಾಡೋಣ ಅಂದ್ರ ಇಲ್ಲಿ ಕಂಪ್ಲೀಟ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಹೌದಾ 3 ಕೇಸ್ಗಳನ್ನ ನಾವು ಒಂದೇ ಪ್ರಾಬ್ಲಮ್ ಅಲ್ಲಿ 3 ಕೇಸ್ಗಳನ್ನ ನಾವು ಒಂದೇ ಪ್ರಾಬ್ಲಮ್ ನಲ್ಲಿ ಬಿಡಿಸೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.